ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಕನಸನ್ನ ಕಂಡವರು ದೈವ ಭಕ್ತರು ಕೂಡ ಹೌದು. ಈಗ ಕಾಂಗ್ರೆಸ್ನಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರ ಸಂದರ್ಭದಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋದ್ರ ಸಿಎಂ ಸ್ಥಾನಕ್ಕಾಗಿ ಅಂತ ಹೇಳಿ. ಹೌದು, ಡಿಕೆ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಪಲ್ಲಕ್ಕಿ. ಹಾಸನ ಜಿಲ್ಲೆಯ ಅರಸೀಕೆರೆಯ ಪ್ರಸಿದ್ಧ ಜೇನುಕಲ್ಲ ಸಿದ್ದೇಶ್ವರ ಸ್ವಾಮಿ ಸದಾಶಿವನಗರದ ನಿವಾಸದಲ್ಲಿ ರಾತ್ರಿ 1 ಗಂಟೆಯವರೆಗೂ ಕೂಡ ಪೂಜೆಯನ್ನು ನಡೆಸಿದ್ದಾರೆ. ಜುಲೈ 26ರಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಡಿಕೆ ಶಿವಕುಮಾರ್ ಹರಕೆ ಕಟ್ಟಿಕೊಂಡಿದ್ರು. ಹಿಂದೆ ಜೇನುಕಲ್ಲು ದೇವಸ್ಥಾನಕ್ಕೆ ಭೇಟಿ ಕೂಡ ಯಡಿಯೂರಪ್ಪನವರು ಕೊಟ್ಟಿದ್ರು. ಯಡಿಯೂರಪ್ಪ ಭೇಟಿ ನೀಡಿದ ಬಳಿಕ ಸಿಎಂ ಸ್ಥಾನ ಅವರಿಗೆ ಒಲಿದಿತ್ತು. ಈಗ ಅದೇ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಟಿಕೊಂಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಅದೇ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ಪಲ್ಲಕ್ಕಿ ಮನೆಗೆ ಕರೆಸಿ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ದೈವದ ಮೊರೆ ಹೋದ್ರಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರಾಘು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಏನೇ ಮಾಡಿದ್ರು ಸಹಜವಾಗಿ ಅದು ಚರ್ಚೆ ಆಗೇ ಆಗುತ್ತೆ. ಅಂಥದ್ರಲ್ಲಿ ನಿನ್ನೆ ಅವರ ಮನೆಯಲ್ಲಾದಂತಹ ಪೂಜೆ ಜೊತೆಗೆ ಈ ಹಿಂದೆ BS ಯಡಿಯೂರಪ್ಪ ಅವರು ಅಲ್ಲಿಗೆ ಹೋಗಿ ಬಂದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ದು, ಇವೆಲ್ಲವೂ ಕೂಡ ಕಾಕತಾಳೀಯ ಅನಿಸಿದ್ರು ಕೂಡ ಒಂದಕ್ಕೊಂದೇನೋ ಲಿಂಕ್ ಇದ್ದಂತೆ ಕಾಣಿಸ್ತಾ ಇದೆ. ಏನಾಯ್ತು ತಡರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಅಂತ ಹೇಳಿ? ಪ್ರೇಮ್, ತಾವು ಹೇಳಿದ ಹಾಗೆ ಖಂಡಿತವಾಗಿಯೂ ಕೂಡ ಇದು ಕೋಇನ್ಸಿಡೆನ್ಸ್ ಅಂತಲೂ ಕೂಡ ಹೇಳುವಂತಹ ಸ್ಥಿತಿಯೇ. ಯಾಕಂದ್ರೆ ಸದ್ಯ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಜೊತೆಗೆ ಸಿಎಂ ಕುರ್ಚಿ ವಿಚಾರ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಯ ನಡುವೆ ಈಗ ನೇರವಾಗಿ ಡಿಕೆ ಶಿವಕುಮಾರ್ ಅವರು ಈಗ ದೇವರ ಮೊರೆಯನ್ನ ಹೋಗಿರುವಂತದ್ದು. ನಿನ್ನೆ ರಾತ್ರಿ 9:30 10 ಗಂಟೆ ಸುಮಾರಿಗೆ ಅವರ ಮನೆಗೆ ಹಾಸನದ ಅರಸೀಕೆರೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಾದುಕೆ ಏನಿದೆ ಅದು ನೇರವಾಗಿ ಅವರ ಮನೆಗೆ ಬರುತ್ತೆ. ಈ ಹಿಂದೆ ಜುಲೈಯಲ್ಲಿ ಅವರು ಭೇಟಿಯನ್ನು ನೀಡಿ ಅಲ್ಲಿನ ಹರಕೆ ಪ್ರಾರ್ಥನೆಯನ್ನ ಹೊತ್ತು ಬಂದಿರ್ತಾರೆ. ಅದಾದ್ಮೇಲೆ ಮನೆಗೆ ಕರ್ತಿ ನಾವು ಅದನ್ನ ಪೂಜೆಯನ್ನ ಮಾಡ್ತೇವೆ ಅಂತ ಹೇಳಿ ಹರಕೆಯನ್ನ ಹೊತ್ತಿರ್ತಾರೆ. ಸೊ ಅದೇ ಕಾರಣಕ್ಕಾಗಿ ನಿನ್ನೆ ಅವರ ಮನೆಗೆ ಬರುವಂತದ್ದು. ತಡರಾತ್ರಿ 1 ಗಂಟೆ ತನಕವೂ ಕೂಡ ಡಿಸಿಎಂ ಅವರ ಮನೆಯಲ್ಲಿ ಪೂಜೆ ಎಲ್ಲವೂ ಕೂಡ ಸಲ್ಲಿಕೆ ಆಗುತ್ತೆ. ಆ ಪುರೋಹಿತರ ಸಾನ್ನಿಧ್ಯದಲ್ಲಿ ಅವೆಲ್ಲವೂ ಕೂಡ ನಡೆಯುವಂಥದ್ದು. 5-6 ಜನ ಪುರೋಹಿತರು 1 ಗಂಟೆ ತನಕವೂ ಕೂಡ ಪೂಜೆಯನ್ನ ಮಾಡಿ ಆ ಬಳಿಕ ನೇರವಾಗಿ ಅಲ್ಲಿಂದ ಹೊರಡುವಂಥದ್ದು. ಅಂದ್ರೆ ಈ ಹಿಂದೆ ಯಾವಾಗ BS ಯಡಿಯೂರಪ್ಪ ಅವರು ಇದೇ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಅದಾದ ಬಳಿಕ ಅವರಿಗೆ ಒಂದು ಪಾಸಿಟಿವ್ ರಿಸಲ್ಟ್ ಸಿಕ್ಕಿತ್ತು. ಅದೇ ಕಾರಣಕ್ಕಾಗಿ ಈ ರೀತಿಯಾದಂತಹ ಪೂಜೆ ಪುನಸ್ಕಾರಕ್ಕೆ ಡಿಸಿಎಂ ಅವರು ಕೂಡ ಮುಂದಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಡಿಸಿಎಂ ಬಹಳ ಹೇಳಿಕಿಡಿ ದೈವ ಭಕ್ತರು ಕೂಡ ಹೌದು. ಸೊ ಈ ನಿಟ್ಟಿನಲ್ಲಿ ಆದ್ರೂ ನನಗೊಂದು ಅವಕಾಶ ಸಿಗ್ಲಿ, ದೇವರ ಮೊರೆಯನ್ನ ಹೋಗಿ ಅದರಿಂದ ಆದ್ರೂ ನನಗೆ ಆಶೀರ್ವಾದ ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ದೇವರ ಮೊರೆ ಹೋದಂತೆ ಕಾಣ್ತಾ ಇದೆ. ಸೊ ಹೀಗಾಗಿ ರಾತ್ರಿ 1 ಗಂಟೆ ತನಕ ಅವರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆದಿರುವಂತದ್ದು. ಖುದ್ದು ಡಿಸಿಎಂ ಅವರೇ ಕೊನೆಯಲ್ಲಿ ಅವೆಲ್ಲವನ್ನ ಕೂಡ ಬೀಳ್ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಹೇಳಿ ಕೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೈವ ಭಕ್ತರು. ಸಿಎಂ ಸ್ಥಾನಕ್ಕಾಗಿಯೇ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ಪಲ್ಲಕ್ಕಿಯನ್ನು ತರಿಸಿದ್ರು ಅಂತ ಹೇಳೋಕ್ಕಾಗಲ್ಲ. ಒಂದು ರಣಕಹಳೆಯನ್ನು ಮೊಳಗಿಸಿದ್ದಾರೆ. ದೈವಶಕ್ತಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿಯೇ ದೈವವನ್ನು ಒಲಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದಂತೆ ಕಾಣಿಸ್ತಾ ಇದೆ.